ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಪತ್ರಕರ್ತರ ಜೀವ ಬೆದರಿಕೆ ಹಾಗೂ ದೌರ್ಜನ್ಯ ವಿರುದ್ಧವಾಗಿ ಹಾಗೂ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿಯಾಗಬೇಕೆಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಅವರ ನೇತೃತ್ವದ ರಾಜ್ಯದ ಮೂಲೆ ಮೂಲೆಯಿಂದ ಪತ್ರಕರ್ತರು ಆಗಮಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿವರೆಗೆ ಹೋರಾಟ? ಎಲ್ಲವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಎಲ್ಲವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಎಲ್ಲವರೆಗೆ ಹೋರಾಟ. ಕಾನೀಪ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ಬರೀ ಇವತ್ತು ನಮ್ಮ ಅಶ್ವವೇಗ ಚಾನೆಲ್ ಏನಿದೆ, ನಮ್ಮ ರಾಮಚಂದ್ರ ಅನ್ವೇರಿ ಹಾಗೂ ಪತ್ರಕರ್ತ ಮೇಲಂತಲ್ಲ, ಇವತ್ತು ಇಡೀ ರಾಜ್ಯಾದ್ಯಂತ ಯಾವುದೇ ಪತ್ರಕರ್ತರಿಗೆ ತೊಂದರೆ ಆಯ್ತು ಅಂದ್ರೆ ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಸಂದರ್ಭದಲ್ಲಿ ಇಡೀ ನಮ್ಮ ಕಾನೀಪ ಧ್ವನಿ ಮುಂಚೂಣಿಯಲ್ಲಿ ಇಟ್ಬಿಟ್ಟು ಆ ಹೋರಾಟಕ್ಕೆ ಮುಂದೆ ಇರ್ತೀವಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ತುಂಬಾ ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಪತ್ರಕರ್ತರಿಗೆ ನ್ಯಾಯ ಬೇಕು, ಕೆಲವೊಂದು ಸವಲತ್ತುಗಳು ಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಏರ್ತಾ ಇದ್ದೀರಾ? ನಿಜವಾಗ್ಲೂ ಸರ್ಕಾರ ಇದಕ್ಕೆ ಸ್ಪಂದಿಸ್ತಾ ಇದೆಯಾ? ಸರ್, ಖಂಡಿತ ಸ್ಪಂದನೆ ಮಾಡಿದೆ. ಈಗಾಗಲೇ 2 ಸಲ ಬೆಳಗಾಂ ಅಧಿವೇಶನ ಸಂದರ್ಭದಲ್ಲಿ ಹೋರಾಟ ನಡೆಸಿದ ಸಂದರ್ಭದಲ್ಲಿ ಮುನಿಯಪ್ಪ ಅವರು ಬಂದು ಏನು ಇವತ್ತು ಆಹಾರ ಸಚಿವರು ಇದ್ದಾರೆ, ಅವರು ಮೆಮೊರಾಂಡಮ್ ತಂದ ನಂತರ ಬಜೆಟ್ ಅಲ್ಲಿ ಇವತ್ತು ಉಚಿತ ಬಸ್ ಪಾಸ್ ಆಗಿರೋದು ತಮಗೆಲ್ಲ ಗೊತ್ತಿದೆ. ಅದಕ್ಕೆ CM ಕಾರ್ಯಾಲಯದಿಂದ ಮುನಿಯಪ್ಪ ಅವರು ಏನು ವರದಿ ಕೊಟ್ಟಿದ್ದಾರೋ ಆ ಒಂದು ವರದಿ ಅನ್ವಯ ಮಾಡ್ತೀವಂತ ಏನು ನನಗೆ ಲೆಟರ್ ಕಳಿಸಿದಾರೋ ಅದೇ ಒಂದು ಇದ್ರ ಮೇಲೆ ಇವತ್ತು ಉಚಿತ ಬಸ್ ಪಾಸ್ ಆಗಿದೆ ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸರ್, ಇವಾಗ ಪತ್ರಕರ್ತ ಇವತ್ತು ಮುಖ್ಯಮಂತ್ರಿ ಸುತ್ತಮುತ್ತ ಇವತ್ತು ಕಾರುಬಾರಿ ಇರೋಂಥ ತಿರುಗಾಡೋದ್ರಿಂದ ಎಲ್ಲರೂ ಅದೇ ರೀತಿ ಇದ್ದಾರೆ ಅಂತ ಅಂದ್ಬಿಟ್ಟು ಸಚಿವರು ಹಾಗೂ ಮುಖ್ಯಮಂತ್ರಿಗಳು ತಿಳಿದಿದ್ದಾರೆ. ಬಹಳಷ್ಟು ಚಿತ್ರಣ ಇಡೀ ರಾಜ್ಯದಲ್ಲಿ ಈ ಹಳ್ಳಿ, ಹೋಬಳಿ ಹಾಗೂ ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಪರಿಸ್ಥಿತಿನೇ ಬೇರೆ ಇದೆ.